ಈಗ ಯಡಿಯೂರಪ್ಪನವ್ರನ್ನೇ ಬೈಯೋದು, ಯಡಿಯೂರಪ್ಪ ಮಗನ ಬೈಯೋದು, ತಿರ್ಗಾ ರಾಜಿ ಆಗೋದು ನನ್ನ ಜೀವಮಾನದಾಗಿಲ್ಲ. ನಾನು ಒಂದ್ಸರಿ ಬೇಜಾರಾಗಿಬಿಟ್ರೆ ತಿರ್ಗಾ ಅವ್ರ ತಕ್ಕ ಹೋಗೇ ಇಲ್ಲ. ಸೋಲ್ತೀವೋ ಗೆಲ್ತೀವೋ ನಂಗೆ ಗೊತ್ತಿಲ್ಲ. ಹಾಂ, ನಂಗೆ ಗೊತ್ತಾಗಿಲ್ಲಪ್ಪ. ಯಾರು ಸುಬ್ರಹ್ಮಣ್ಯ ಸ್ವಾಮಿ? ಸೋಮಣ್ಣವರು ಈಗ ಬೆಳ್ಳಾವಿ ಮಠಕ್ಕೆ ಬರ್ತಾರೋ ಅದಕ್ಕೆ ಅಲ್ಲ ರೀ, ಸೋಮಣ್ಣವರು ಅವ್ರ ರಾಜಕೀಯ ಶುರು ಮಾಡಿದಿಂದ ಮಠಗಳ ಪ್ರದಕ್ಷಿಣೆ ಹೊಡೆದಿರೋದೆ. ಹೊಡಿಲಿ ಬಿಟ್ರೆ ತಪ್ಪೇನೈತೆ? ಭಕ್ತ ಒಂದು ಮಠಕ್ಕೆ ಹೋದ್ರೆ ತಪ್ಪ? ನಾನು ನೆನ್ನೆ ಹೋಗಿ ಬಂದಿದ್ದೀನಲ್ಲ. ಈಗ ಯಡಿಯೂರಪ್ಪನವ್ರನ್ನೇ ಬೈಯೋದು, ಯಡಿಯೂರಪ್ಪ ಮಗನ ಬೈಯೋದು, ತಿರ್ಗಾ ರಾಜಿ ಆಗೋದು ನನ್ನ ಜೀವಮಾನದಾಗಿಲ್ಲ. ನಾನು ಒಂದ್ಸರಿ ಬೇಜಾರಾಗಿಬಿಟ್ರೆ ತಿರ್ಗಾ ಅವ್ರ ತಕ್ಕ ಹೋಗೇ ಇಲ್ಲ. ಸೋಲ್ತೀವೋ ಗೆಲ್ತೀವೋ ನಂಗೆ ಗೊತ್ತಿಲ್ಲ. ಹಾಂ, ನಂಗೆ ಗೊತ್ತಾಗಿಲ್ಲಪ್ಪ. ಯಾರು ಸುಬ್ರಹ್ಮಣ್ಯ ಸ್ವಾಮಿ? ಸೋಮಣ್ಣವರು ಈಗ ಬೆಳ್ಳಾವಿ ಮಠಕ್ಕೆ ಬರ್ತಾರೋ ಅದಕ್ಕೆ ಅಲ್ಲ ರೀ, ಸೋಮಣ್ಣವರು ಅವ್ರ ರಾಜಕೀಯ ಶುರು ಮಾಡಿದಿಂದ ಮಠಗಳ ಪ್ರದಕ್ಷಿಣೆ ಹೊಡೆದಿರೋದೆ. ಹೊಡಿಲಿ ಬಿಟ್ರೆ ತಪ್ಪೇನೈತೆ? ಭಕ್ತ ಒಂದು ಮಠಕ್ಕೆ ಹೋದ್ರೆ ತಪ್ಪ? ನಾನು ನೆನ್ನೆ ಹೋಗಿ ಬಂದಿದ್ದೀನಲ್ಲ. ಈಗ ಯಡಿಯೂರಪ್ಪನವ್ರನ್ನೇ ಬೈಯೋದು, ಯಡಿಯೂರಪ್ಪ ಮಗನ ಬೈಯೋದು, ತಿರ್ಗಾ ರಾಜಿ ಆಗೋದು ನನ್ನ ಜೀವಮಾನದಾಗಿಲ್ಲ. ನಾನು ಒಂದ್ಸರಿ ಬೇಜಾರಾಗಿಬಿಟ್ರೆ ತಿರ್ಗಾ ಅವ್ರ ತಕ್ಕ ಹೋಗೇ ಇಲ್ಲ. ಸೋಲ್ತೀವೋ ಗೆಲ್ತೀವೋ ನಂಗೆ ಗೊತ್ತಿಲ್ಲ. ಹಾಂ, ನಂಗೆ ಗೊತ್ತಾಗಿಲ್ಲಪ್ಪ. ಯಾರು ಸುಬ್ರಹ್ಮಣ್ಯ ಸ್ವಾಮಿ? ಸೋಮಣ್ಣವರು ಈಗ ಬೆಳ್ಳಾವಿ ಮಠಕ್ಕೆ ಬರ್ತಾರೋ ಅದಕ್ಕೆ ಅಲ್ಲ ರೀ, ಸೋಮಣ್ಣವರು ಅವ್ರ ರಾಜಕೀಯ ಶುರು ಮಾಡಿದಿಂದ ಮಠಗಳ ಪ್ರದಕ್ಷಿಣೆ ಹೊಡೆದಿರೋದೆ. ಹೊಡಿಲಿ ಬಿಟ್ರೆ ತಪ್ಪೇನೈತೆ? ಭಕ್ತ ಒಂದು ಮಠಕ್ಕೆ ಹೋದ್ರೆ ತಪ್ಪ? ನಾನು ನೆನ್ನೆ ಹೋಗಿ ಬಂದಿದ್ದೀನಲ್ಲ.